ನಮಸ್ಕಾರ ಕರ್ನಾಟಕ ಪೀಪಲ್ಸ್, ವೆಲ್ಕಮ್ ಟು ಬ್ರೋಕನ್ ಇಂಜಿನಿಯರ್ಸ್. ಇದು ನಿಮ್ಮ IPL ಅಡ್ಡ. ಫಸ್ಟ್ ಮ್ಯಾಚ್ ದೇವರಿಗೆ, ಎರಡನೇ ಮ್ಯಾಚ್ ಅಭಿಮಾನಿ ದೇವರಿಗೆ. ಪ್ರತಿ ವರ್ಷದ ಇದು ವರ್ಷ ಅದ ನಾವು ಅನ್ನೋದು ಬಿಡಂಗಿಲ್ಲ, ಅವ್ರು ಮಾಡೋದು ಬಿಡಂಗಿಲ್ಲ, ನಾವು ಒಟ್ಟು ಕಡಿಕೋ RCB ಬಿಡಂಗಿಲ್ಲ. ಫಸ್ಟ್ ಮ್ಯಾಚ್ ಹೋಗ್ತೀವಿ. ಫಸ್ಟ್ ಮ್ಯಾಚ್ ಫ್ಯಾಕ್ಟ್ ಮ್ಯಾಚ್ ಹೋದ್ರೆ ಚಿಪಾಕ್ ಸ್ಟೇಡಿಯಂ, ಅಲ್ಲಂತರೂ RCB ರೆಕಾರ್ಡ್ ಚಲೋನೇ ಇಲ್ಲ. 2008 ಫಸ್ಟ್ ಗೆದ್ದಿದ್ದು, ಅದು ಬಿಟ್ಟರೆ ಇನ್ನಿತ ಗೆದ್ದಿದ್ದು ರೆಕಾರ್ಡ್ ಇಲ್ಲ ಅವ್ರು ಚಿಪಾಕ್ ಸ್ಟೇಡಿಯಂ ಒಳಗೆ. ಎರಡನೇ ಮ್ಯಾಚ್ ಅದು ಪಂಜಾಬ್ ಮ್ಯಾಚ್, ಅದಂತರೂ ಹೇಳೋದು ಬೇಡ, ನಾವು ಗೆಲ್ತಿದ್ದು ನಮಗೆ ಪಕ್ಕ ಕನ್ಫರ್ಮ್ ಇತ್ತು. ಅದು ನಮ್ಮ ಹೋಮ್ ಗ್ರೌಂಡ್ದಾಗ ಬಿಟ್ಟಿದ್ದೇವೆ. ಮತ್ತು ಆ ದಿನೇಶ್ ಅಂಕಲ್ ಒಟ್ಟು ಚಲೋ ಆಡ್ರು, ಮ್ಯಾಚ್ ಗೆಲ್ಲಿಸ್ಕೊಟ್ರು, ಸಾಕು. ನಾವು ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ 100 ಹಾಫ್ ಸೆಂಚುರಿ ಹೊಡೆದವ್ರು ಮೊನ್ನೆ ಪಂಜಾಬ್ ಜೊತೆ. ಸೊ ಗೆಲ್ಲಕ್ಕೆ ಅವ್ರೊಂದು ರೀಸನ್. 77 ರನ್ಸ್, 59 ಬಾಲ್ 77 ರನ್ಸ್ ಹೊಡೆದವರು. ಸೊ ನಾಳಿದೆ ಹೆಂಗೆ ಏನೇನು ನಾಳೆ ಮ್ಯಾಚ್ ಅಂತೂ ಅಲ್ಲ, ಅದು ಯುದ್ಧನೇ ಐತೆ ನಾಳೆ ಮ್ಯಾಚ್. ಯುದ್ಧ ಯಾಕಂದ್ರೆ ರಸಲ್ ಸಿರಾಜ್, ರಸಲ್ 4 ವರ್ಷದಿಂದ ನಡೆದೈತಿ. ರಿಂಕು ಮತ್ತು ಯಶ್ ದಯಾಲ್, ರಿಂಕು ಯಶ್ ದಯಾಲ್ ಆ ಸೀಸನ್ ನಡೆದೈತಿ. ವಿರಾಟ್ ಕೊಹ್ಲಿ, ಗಂಭೀರ್ ಕೊಹ್ಲಿ 2009 ನಡೆದೈತಿ. ಸೊ ನಾಳೆ ಮ್ಯಾಚ್ ಏನೈತಿಲ್ಲ, ಅದೊಂದು ಸ್ಪೆಷಲ್ ಮ್ಯಾಚ್ ಆಕೈತೆ. ನಾಳೆ ಮಸ್ಟ್ ವಾಚರ್ ಮ್ಯಾಚ್ ಅದು. ನಾಳೆ ಮತ್ತೆ ಹೊಸ ವಾರ ಸ್ಟಾರ್ಟ್ ಆಗೋ ಕಾಣತ್ತಾವ. ಯಾಕೆ ಮಣ್ಣಿ ಮ್ಯಾಚ್ ನೋಡ್ಯಾವ. ಚಿತ್ರಾಣ ಮಯಾಂಕ್ ಅಗರ್ವಾಲ್ ಫ್ಲೈಯಿಂಗ್ ಕಿಸ್ ಕೊಟ್ಟೆ. ನಾಳೆ ಯಾಕೋ ಮತ್ತೇನೋ ಅಂತ ಗದ್ಲಾಗೊಂಡು ಕಾಣತ್ತಾವು. ಆದ್ರೆ ಮಾತ್ರ ಮುಂದೆ ಮಯಾಂಕ್ ಅಗರ್ವಾಲ್ ಅಲ್ಲ, ಇಲ್ಲ ಬೇರೆ ಸಾದಾ ಪ್ಲೇಯರು ಅಲ್ಲ, ಒಬ್ಬ ಕಿಂಗ್ ಕೊಹ್ಲಿ ಅದಾನು. ಸೊ ಅವನ ವಿರುದ್ಧ ನೀವು ಏನೋ ಫ್ಲೈಯಿಂಗ್ ಕಿಸ್ ಆಗಲಿ, ಏನೋ ಟ್ರೈ ಮಾಡೋದ್ರಾಗಲಿ, ಹಳಿ ಮ್ಯಾಚ್ ಇಲ್ಲ ಹೈಲೈಟ್ಸ್ ಇಲ್ಲ ಅವನ ಬಗ್ಗೆ ಸರ್ಚ್ ಹೊಡೆದಕ್ಕೊಂದು ಬಂದು ಆಮೇಲೆ ಮ್ಯಾಚ್ ಆಡ್ರಿ. ಇದ್ದ ವಾರ್ನಿಂಗ್ ಅಂತ ತಿಳ್ಕೊರಿ, ಇಲ್ಲ ಒಂದು ಕ್ಯೂಟ್ ಸಜೆಷನ್ಸ್ಗಳು. ಅವನ ಕಡೆ ಬೆನ್ ಹತ್ತಿದವರೆಲ್ಲ ಅವ್ನು ಬರೀ ಗಪ್ ಬಿಡಂಗಿಲ್ಲ. ಅವ್ನು ಗಪ್ ಇದ್ರೂ ಫ್ಯಾನ್ಸ್ ಅವ್ರ ಕರಿಯರ್ ತಿಂದಿರ್ತಾರೆ. ಸೊ ಎಕ್ಸಾಂಪಲ್ ನವೀನ್ ಉಲಕ್ಕ ಅವಂಗೂ ಕೇಳ್ಬೋದು. ಸೊ ಅವಾಗಿ ಕೊಹ್ಲಿ ಆಗಲಿ ನಮಗೆ ಗಪ್ ಕುಣ್ಸಾನ, ಫ್ಯಾನ್ಸಿಗೆ ಗಪ್ ಕುಣ್ಸಾನ. ಆದ್ರೆ ಇವತ್ತು ಕೊಹ್ಲಿ ಅವ್ನು ಕರಿಯರ್ ತಿಂದವಲ್ಲ, ಬರೀ ಫ್ಯಾನ್ಸ್ ಕರಿಯರ್ ತಿಂದವ್ರು. ಸೊ ನಾಳೆ ಎಲ್ಲರ ಫೇಸ್ ಟು ಫೇಸ್ ಏನೋ ಫ್ಲೈಯಿಂಗ್ ಕಿಸ್ ಆಗಲಿ ಏನೋ ಆಗಲಿ ಹಿಂಗೆ ಆಯ್ತು. ಸೊ ಕೊಹ್ಲಿನ ಕಾಲಿಟ್ಟಂದ್ರೆ ಮುಗಿದೋತು. ಮತ್ತು ನಾಳೆ ಪಿಚ್ ರಿಪೋರ್ಟ್ ಹೇಳ್ದಂಗೆ ಸೇಮ್ ಐತಿ. ನನ್ನ ಪ್ರಕಾರ ನಾಳೆದ ವೆದರ್ ಅಂತೂ ಸೇಮ್ ಐತಿ, ಏನು ಅದ್ರಾಗ ಡಿಫ್ರೆಂಟ್ ಇಲ್ಲ, ಸ್ಮೂತ್ ಐತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಐತಿ. ಸೊ ಬ್ಯಾಟಿಂಗ್ ಪಿಚ್ ಐತಿ, ಆಮೇಲೆ ಸ್ಪಿನ್ ಟ್ರೈ ಆಕೈತಿ. ಅದು ಸ್ಪಿನ್ನರ್ಸ್ಗೆ ಅಷ್ಟು ಫಾಯ್ದಾ ಇಲ್ಲ, ಮೋಸ್ಟ್ಲಿ ಪೇಸರ್ಸ್ಗೆ ಆಗ್ಬೋದು. ಆದ್ರೆ ಬ್ಯಾಟಿಂಗ್ ಪಿಚ್ ಅಂತಲೇ ಏನು ಹೇಳೋಕ್ಕೂ ಬರೋಂಗಿಲ್ಲ. ಆದ್ರೆ ಸ್ಕೋರ್ ಕಮ್ಮಿ ಆಗಿ ಅನ್ಸೈತೆ ಯಾಕೋ ನಾಳೆ ಸ್ಕೋರ್ ಕಮ್ಮಿ. ಫಸ್ಟ್ ನನ್ನ ಪ್ರೆಡಿಕ್ಷನ್ ಪ್ರಕಾರ ಕೋಲ್ಕತ್ತಾ ಬ್ಯಾಟಿಂಗ್ ಬರ್ತೈತಿ. ಸೊ ಸ್ಕೋರ್ ಕಮ್ಮಿ ಹಾಕವು, RCB ಈಜಿ ಚೇಂಜ್ ಮಾಡ್ತಾರೆ. ಸೊ ನೋಡ್ಬೇಕು ನಾಳೆ ಕಿಂಗ್ ಕೊಹ್ಲಿ ನನ್ನ ಕಡೆಯಿಂದ ಸೆಂಚುರಿ ಹೊಡಿತಾನು. ನಮ್ದೆಲ್ಲರೇ ಹಿಂಗೆ ಲೈಕ್ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ಒಂದು ಚಲೋ ಸೆಟ್ ಸ್ಕೋರ್ ಮಾಡ್ತೀವಿ. 182 ಇಲ್ಲ 200 ಇಲ್ಲ 180. ಸೊ ಇಷ್ಟ ಆಗ್ಬೋದು. ಆಮೇಲೆ ಬಾಕಿ ಅವ್ರ ಕಡೆ ನೋಡಿದ್ರೆ ಅವ್ರ ಕಡೆನೂ ಏನು ಕಮ್ಮಿ ಪ್ಲೇಯರ್ಸ್ ಇಲ್ಲ. ಸೊ ಮೇನ್ ಎಲ್ಲ ಕೋಲ್ಕತ್ತಾ ನೈಟ್ ರೈಡರ್ಸ್ ಒಂದು ಕಡೆ ಆದರೆ ರಸಲ್ ಒಂದು ಕಡೆ ಅದಾನು. ಅವ್ನು ಒಬ್ಬ ಬಂದು 20 ರನ್ ಹೊಡೆದ್ರು 50 ರನ್ 20 ಬಾಲಿಗೆ 50 ರನ್ ಹೊಡೆದಿರ್ತಾನು. ಸೊ ಅದು ಒಂದು ಮೇನ್ ಐತಿ. ಅವಂಗೆ ನಮ್ಮ ಬಾಲರ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ, ಹೆಂಗೆ ಸ್ಟಾಪ್ ಮಾಡ್ತಾರೋ, ಸೊ ಅದು ಅವ್ನ ಕಡೆ ಇರ್ತದೆ. ಪ್ಲೇಯಿಂಗ್ 11 ಓಪನರ್ಸ್ ಹಾದ್ ಮ್ಯಾಚ್ ಸೇಮ್ ಅದ. ಹಾದ್ ಮ್ಯಾಚ್ ಸೇಮ್ ಹೆಂಗೈತಿ, ಪ್ಲೇಯಿಂಗ್ 11 ಹಂಗೆ ಇರ್ತೈತಿ. ಸೊ ಓಪನರ್ಸ್ ಡುಪ್ಲೆಸಿ, ಕೊಹ್ಲಿ ಆ್ಯಸ್ ಇರತ್ತಾರು. ಆಮೇಲೆ ಮ್ಯಾಕ್ಸಿ, ಸೊ ಲೋಮ್ರೋರ್, ಮಿಡಲ್ ಆರ್ಡರ್ ಪಾಟಿದಾರ, ಆಮೇಲೆ ರಜತ್, ಆಮೇಲೆ ದಿನೇಶ್ ಕಾರ್ತಿಕ್, ಬಾಲರ್ಸ್ ಸಿರಾಜ್. ಆಮೇಲೆ ಮೇನ್ ಚೇಂಜ್ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡತ್ತೀವಿ. ಆಮೇಲೆ ಚೇಂಜ್ ಆಗಬಹುದು. ಅಲ್ಜಾರಿ ಜೋಸೆಫನ್ನ ಹೊರಗೆ ಕುಣಿಸಿ ಲಾಕಿ ಫರ್ಗಿಸನ ಇಲ್ಲ ಟೋಪ್ಲಿನ್ ಒಳಗೆ ಆಡಿಸ್ತಾರಂತ. ಯಾವ್ದುಗಳು ಅವರ ಮೋಸ್ಟ್ಲಿ ಲೈಕ್ ಬೆಸ್ಟ್ ಪ್ಲೇಯರ್ಸ್. ಸೊ ಅವ್ರೊಂದು ಚಲೋ ರೆಕಾರ್ಡ್ ಐತೆ ಅವ್ರದ್ದು. ಒಂದು ಈ ಪಿಚ್ ಮ್ಯಾಗಲಿ ಫರ್ಗಿಸನ್ದು ಚಲೋ ಇದನ್ನ ಐತಿ. ಸೊ ನೋಡ್ಬೇಕು ಏನಾಕೈತಿ. ಆದ್ರೆ ಇದು ಮೇನ್ ಡ್ರಾಬ್ಯಾಕ್ ಅಂತಂದ್ರೆ ಇವ್ನು ಹೊರಗೆ ಕುಣಿಸಿ ಟೋಪ್ಲಿ ಇಲ್ಲ ಫರ್ಗಿಸನ್ ಆಡಿಸ್ತಾರೆ. ಓಕೆದೆಲ್ಲ ಪ್ಲೇಯಿಂಗ್ 11 ಸೇಮ್ ಇರು. ನಾನು ಕಮ್ಮಿ ಆಗೈತಿ.